ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಾರ್ನಿಂಗ್ 8:30 ಆಗಿದೆ, 9:30 ಆಗಿದೆ. ತುಂಬ ಮೋಡ ಮಳೆ. ಬೆಳಗ್ಗೆ ಒಂದ್ಸಲ ಮಳೆ ಬಂದೋಯ್ತು, ನೋಡ್ತಿರ್ಬೋದು. ಫುಲ್ಲು ವೆದರ್ ಚೇಂಜ್ ಆಗಿಬಿಟ್ಟಿದೆ. ನೆನ್ನೆ ಎಲ್ಲ ಫುಲ್ ಬಿಸಿಲಿತ್ತು. ಇವತ್ತು ನೋಡಿ ವೆದರ್ ಹೇಗೆ ಚೇಂಜ್ ಆಗಿದೆ, ಫುಲ್ ಮೋಡ. ಸೊ ಇವಾಗ ತಿಂಡಿ ಪ್ರಿಪೇರ್ ಮಾಡಬೇಕು ಫ್ರೆಂಡ್ಸ್. ತುಂಬ ಕ್ವಿಕ್ಕಾಗಿ, ಬೇಗ ಫಾಸ್ಟಾಗಿ ಆಗುವಂಥ ಒಂಥರ ರೈಸ್ ಬಾತ್ ಟೈಪ್ ಇದು. ಏನು ಜಾಸ್ತಿ ವೆಜಿಟೇಬಲ್ಸ್ ಎಲ್ಲ ಏನು ಹಾಕ್ತೆ, ಹಾಗೆ ಬೇಗ ಫಾಸ್ಟಾಗಿ ಮಾಡುವಂಥದ್ದು ರೆಸಿಪಿ ಫ್ರೆಂಡ್ಸ್. ಈ ವಿಡಿಯೋ ರೆಸಿಪಿನ ಮಾಡಬೇಕಾದ್ರೆ ವಿಡಿಯೋ ಮಿಸ್ ಆಗಿಬಿಟ್ಟಿದೆ ಈ ರೆಸಿಪಿ ಮಾಡಬೇಕಾದ್ರೆ. ಸೊ ಹಾಗಾಗಿ ಅದನ್ನು ಶೇರ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಯಾವತ್ತಾದರೂ ಶೇರ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಾಗಿದೆ, ತುಂಬ ಬೇಗ ಫಾಸ್ಟಾಗಿ ಆಗುತ್ತೆ. ಈಗ ಆಫ್ಟರ್ನೂನು ಗೀ ಮಾಡ್ತಾಯಿದ್ದೀನಿ. ಬೆಣ್ಣೆ ತಂದಿದ್ರು ನನ್ನ ಹಸ್ಬೆಂಡು. ಸೊ ಹಾಗಾಗಿ ತುಪ್ಪ ಮಾಡೋಣ ಅಂತ ತುಪ್ಪ ಮಾಡ್ತಾಯಿದ್ದೀನಿ. ಇನ್ನೊಂದು ಕಡೆ ಚಿಕನ್ ಗೀ ರೋಸ್ಟ್ ಮಾಡ್ತಾಯಿದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸೈಡ್ಸಿಗೆ. ಈ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ, ಎಡಿಟಿಂಗ್ ಆಗಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಊಟ ಎಲ್ಲ ಆಯಿತು. ಇವಾಗ ಆಲ್ರೆಡಿ ಆಫ್ಟರ್ನೂನ್ ಆಗಿದೆ, 3 ಗಂಟೆ ಅನಿಸುತ್ತೆ. ಈಗ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಇವಾಗ ಗೊರ್ಲೂರು ಡ್ಯಾಮಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಯಾವಾಗ ಗೇಟ್ ಓಪನ್ ಮಾಡಿದ್ದಾರೋ, ವಾಟರ್ ಗೇಟ್ ಓಪನ್ ಮಾಡಿದ್ದಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಓಪನ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಆದರೂ ಒಂದ್ಸರಿ ಸುಮ್ಮನೆ ಹೋಗಿದ್ದು ಬರೋಣ ಅಂತ ಹೊರಟಿದ್ದೀವಿ. ಹೋದ್ಮೇಲೆ ನಾನು ಅಲ್ಲಿ ನಿಮ್ಮ ಜೊತೆ ಮಾತಾಡ್ತೀನಿ. ಈಗ ಹೊರಟಿದ್ದೀವಿ. ಈಗ ಆಲ್ರೆಡಿ ಸಿಟಿಲಿದ್ದೀವಿ ನಾವು. ಸ್ವಲ್ಪ ಕೆಲಸ ಇತ್ತು ನನ್ನ ಹಸ್ಬೆಂಡ್ಗೆ. ಸೊ ತಿಳ್ಕೊತಾ ಇದ್ದಾರೆ, ಮುಗಿಸ್ಕೊಂಡು ಹೊರಡ್ತೀವಿ ಇವಾಗ. ಫ್ರೆಂಡ್ಸ್, ನೋಡ್ತಿರ್ಬೋದು, ನಾವಿಲ್ಲಿ ಫಸ್ಟು ಶೆಟ್ಟಳ್ಳಿ ಚರ್ಚಿಗೆ ಬಂದಿದ್ದೀವಿ. ತುಂಬ ನೀರು ತುಂಬೋಗಿದೆ, ತುಂಬ ಚೆನ್ನಾಗಿತ್ತು. ಅಲ್ಲಿ ಗಾಳಿ, ಹಾಗಾಗಿ ನಾನೇ ವಾಯ್ಸ್ ಕೊಡ್ತಾ ಇದ್ದೀನಿ ಇದಕ್ಕೆ. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಚರ್ಚು ಫುಲ್ ಮುಚ್ಚೋಗಿದೆ ಆಲ್ರೆಡಿ. ಹಾಗಾಗಿ ಅಲ್ಲಿ ಕೆಳಗಡೆ ನೀರ ಹತ್ರ ಹೋಗೋಕ್ಕೆ ಬಿಡ್ತಿಲ್ಲ. ಹಾಗಾಗಿ ಇಲ್ಲೇ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ಶೆಟ್ಟಳ್ಳಿ ಚರ್ಚಿಗೆ ಫುಲ್ ನೀರಿದೆ. ಅಲ್ಲಿ ಒಳಗಡೆ ಕೆಳಗಡೆ ಬಿಡ್ತಿಲ್ಲ. ನೋಡಿ ಎಷ್ಟು ನೀರು ಇದೆ ಅಂತ. ಚರ್ಚು ಫುಲ್ಲು ಮುಚ್ಚೋಗಿದೆ, ಅದಕ್ಕೆ ಬಿಡ್ತಿಲ್ಲ. ಹಾಗಾಗಿ ಇಲ್ಲೇ ಬ್ರಿಡ್ಜ್ ಹತ್ರ ಯಾರೇ ಮಾಡ್ಕೊಂಡಿದ್ದಾಳೆ. ಸೂಪರಾಗಿದೆ ಅಂತ. ಇವಾಗ ಡ್ಯಾಮ್ ಹತ್ರ ಹೋಗ್ತೀವಿ. ಇವಾಗ ಡ್ಯಾಮ್ಗೆ ಹೋಗ್ಬೇಕು. ಡ್ಯಾಮ್ಗೆ ಹೋಗ್ತೀವಿ ಇವಾಗ, ಗೊರ್ಲೂರು ಡ್ಯಾಮ್ಗೆ. ನೀರು ತುಂಬೋಗ್ಬಿಟ್ಟಿದೆ. ನೋಡ್ತಾ ಇರ್ಬೋದು, ನನ್ನ ಹಸ್ಬೆಂಡ್ ನಿಂತಿದ್ದಾರೆ.
ಫ್ರೆಂಡ್ಸ್, ಇವಾಗ ನಾವು ಇದು ಡ್ಯಾಮ್ ಹತ್ರ ಬಂದಿದ್ದೀವಿ. ನೀರು ಬಿಟ್ಟಿಲ್ಲ ಅಂತ ಹೇಳಿದ್ರು. ಸೊ ಸುಮ್ಮನೆ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಅದನ್ನೇ ಈಗ ಹೋಗ್ತಾ ಇದ್ದೀವಿ ನಡ್ಕೊಂಡು. ನೀರು ಬಿಟ್ಟು ಆಲ್ರೆಡಿ ನಿಲ್ಲಿಸ್ಬಿಟ್ಟು ಸ್ಟಾಪ್ ಮಾಡಿದಾರಂತೆ. ಈಗ ಮತ್ತೆ ಯಾವಾಗ ಗೇಟ್ ಓಪನ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನಮಗೆ. ಸೊ ಹಾಗೆ ಒಂದ್ಸರಿ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ, ಇಷ್ಟು ದೂರ ಬಂದಿರೋದಕ್ಕೋಸ್ಕರ. ನೋಡ್ತಾ ಇರ್ಬೋದು, ನೀರು ಫುಲ್ಲು ತುಂಬೋಗಿ ಫೋರ್ಸಲ್ಲಿ ಇಲ್ಲಿ ಬರ್ತಿದೆ ಸ್ವಲ್ಪ ಸ್ವಲ್ಪ ನೋಡಿ. ಈಗ ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಫುಲ್ಲು ನೀರು ತುಂಬೋಗಿದೆ. ಆ ಅಲೆಗಳ ಫೋರ್ಸಿಗೆ ಗೇಟಿಂದ ಈ ಥರ ಬರ್ತಿದೆಯಂತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡ್ಯಾಮ್ಗೆ ಹೋಗಿದ್ದು ವೇಸ್ಟ್ ಆಯಿತು ಅಂತ ಅನ್ನಿಸ್ತಿತ್ತು. ಏಕೆಂದರೆ ಗೇಟ್ ಓಪನ್ ಮಾಡಿರ್ತಾರೆ ಅಂದ್ಕೊಂಡಿದ್ವಿ. ಸೊ ಅದು ಮಾಡಿರಲಿಲ್ಲ. ಸೊ ಹಾಗಾಗಿ ಹಾಗೆ ನೋಡ್ಕೊಂಡು ಬಂದ್ವಿ. ಏನು ಅನ್ನಿಸ್ತಾ ಇದೆ, ತುಂಬ ದಿನ ಆದಮೇಲೆ ಹೊರಗಡೆ ಹೋಗಿದ್ವಿ, ಹಾಗಾಗಿ ಏನು ಅನ್ನಿಸ್ಲಿಲ್ಲ. ಓಕೆ, ಈಗ ನನ್ನ ಹಸ್ಬೆಂಡು ಇವತ್ತು ಡಾಟರ್ಸ್ ಡೇ ಆಗಿರೋದ್ರಿಂದ ಕೇಕ್ ತರೋಕ್ಕೆ ಹೋಗಿದ್ದಾರೆ. ಕೇಕ್ ಕಟ್ ಮಾಡಿಸ್ಬೇಕು ಅಂತ. ಫಸ್ಟ್ ಡಾಟರ್ಸ್ ಡೇ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಕೇಕ್ ಕಟ್ ಮಾಡಿಸೋಣ ಅಂತ ಹೋಗಿದ್ದಾರೆ ತೊಗೊಂಬರೋಕ್ಕೆ ಅಂತ. ಸೊ ನಾನು ನನ್ನ ಮಗಳು ಟಿ ವಿ ನೋಡ್ತಾ ಕೂತಿದ್ದೀವಿ. ಸೊ ನೈಟ್ ಡಿನ್ನರ್ಗೆ ಊಟಕ್ಕೆ ಒಂದು ಮಧ್ಯಾಹ್ನನೇ ಚಿಕನ್ ಗೀ ರೋಸ್ಟ್ ಮಾಡಿದ್ದೆ. ಸೊ ದಾಲ್ ಕೂಡ ಇದೆ. ಚಪಾತಿ ಮಾಡ್ತೀನಿ, ಚೂರು ರೈಸ್ ಮಾಡ್ಕೊತೀವಿ. ಗೀ ರೋಸ್ಟ್ ಜೊತೆಗೆ ಚಪಾತಿ ಮತ್ತು ದಾಲ್ ಇದೆ. ಈಗ ಕೇಕ್ ಕಟ್ ಮಾಡಿ ಊಟ ಮಾಡಬೇಕು. ನಾನು ಈಗ ಟಿ ವಿ ನೋಡ್ತಾ ಇದ್ವಿ, ಸ್ವಲ್ಪ ಟಿ ವಿ ನೋಡಿ ಆಮೇಲಿಂದ ಚಪಾತಿ ಮಾಡೋಕ್ಕೆ ಹೋಗ್ತೀನಿ ಫ್ರೆಂಡ್ಸ್. ಆದರೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ, ಇಲ್ಲಾಂದರೆ ಕಂಟಿನ್ಯೂ ಮಾಡ್ತೀನಿ. ಏಕೆಂದರೆ ಎಂಡ್ ಮಾಡೋದು ಯಾವಾಗ ಎಂಡ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಈಗಲೇ ಹೇಳ್ತಿದ್ದೀನಿ.